ಈ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು ಟೈಲರಿಂಗಲ್ಲಿ ಬಿಗಿನರ್ಸ್ಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಏನು ಅಂತ ಅಂದರೆ ಒಂದು ಟಾಪ್ ಕೊಟ್ಟಿದ್ದಾರೆ. ಇದು ತುಂಬ ಲೆಂತಿಯಾಗಿದೆ ಅಂತ. ಸೊ ನಾನು ಅವರಿಗೆ ಎಷ್ಟು ಬೇಕು ಅಂತೇಳಿ ಅಳತೆ ತೆಗೆದಿಟ್ಟಿದ್ದೇನೆ. ಇವಾಗ ಅವರಿಗೆ ಎಷ್ಟು ಬೇಕು ಅಷ್ಟು ನಾನೀಗ ಫಸ್ಟಿಗೆ ಇಲ್ಲಿ ಗೆರೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಟಾಪ್ ಇದನ್ನು ಲೆಂತಿಯನ್ನು ಕಟ್ ಮಾಡಬೇಕೀಗ. ಈಗ ಅವರಿಗೆ ರೆಡಿ ಬೇಕಾಗಿರೋದು ಇಷ್ಟು. ಈಗ ನಾನು ಮಾರ್ಕೇನು ಹಾಕಿದ್ದೇನೆ ನೋಡಿ, ಅದಿಷ್ಟು ರೆಡಿ ಬೇಕಾಗಿರೋದು. ಸೊ ಇದಕ್ಕೆ ಇಸ್ತ್ರಿ ಹಾಕಿದರೆ ಸ್ವಲ್ಪ ಚೆನ್ನಾಗಿತ್ತೋ ಏನೋ, ಬಟ್ ಹಾಕೋದಕ್ಕೆ ಹೋಗಿಲ್ಲ ನಾನು. ಮತ್ತು ಈಗ ನಾನು ಇಲ್ಲಿ 2 ಇಂಚಸ್ಗೆಷ್ಟು ನಾನು ಮಾರ್ಕನ್ನು ಮಾಡ್ತಾ ಇದ್ದೇನೆ. 2 ಇಂಚಸ್ ಗ್ಯಾಪ್ ಏನಕ್ಕೆ ಮಾರ್ಕ್ ಮಾಡಿದ್ದೀನಿ ಅಂದರೆ ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕಿರುತ್ತೆ. ಸೊ ಅಲ್ಲಿಗೆ ಅವರಿಗೆ ಕರೆಕ್ಟಾಗಿ ಬೇಕು ಅಂತೇಳಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆನೂ ಆಗ್ಬೋದು. ಅದಕ್ಕೋಸ್ಕರ ನಾನು 2 ಇಂಚಸ್ನಷ್ಟು ಪುನಃ ಗೆರೆ ಹಾಕ್ಕೊಂಡು ಈಗ ಇಲ್ಲಿ ಏನು ಕೆಳಗಡೆ ಏನು ಗೆರೆ ಹಾಕಿದ್ದೇನಲ್ವಾ ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದೇನೆ. ಯಾಕಂತ ಅಂದರೆ ಈಗ ನಾವು ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕೇನು 2 ಇಂಚಸ್ ಅಷ್ಟು ಹೋಗಲ್ಲ, 1 ಇಂಚು 1.5 ಇಂಚಿನಷ್ಟು ಹೋಗ್ಬೋದಷ್ಟೇ. ಆದರೆ ಸ್ವಲ್ಪ ಲೆಂತ್ ಇರಲಿ ಅಂತೇಳಿ, ಏನಕ್ಕಂದರೆ ಮತ್ತೇನಾದರೂ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಅವ್ರು ಹೇಳಿದಲ್ಲಿಗೆ ನಾವು ಪರ್ಫೆಕ್ಟಾಗಿ ಹೊಲಿದ್ರೆ ಎಲ್ಲಾದರೂ ಲೆಂತ್ ಅವರಿಗೆ ಕಡಿಮೆನೂ ಆಗ್ಬೋದು. ಅದಕ್ಕೋಸ್ಕರ ಇವಾಗ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೇನೆ. ಇದು ಕೂಡ ಅಷ್ಟೇ, ಸ್ಲೀವ್ಸ್ ಉದ್ದ ಇದೆ ಅಂತೆ, ಹಾಗಾಗಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ. 12ನಷ್ಟೇನ ಸ್ಲೀವ್ಸ್ ಇದೆ, ಅದು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು ಅವರಿಗೆ ಎಷ್ಟು ಬೇಕು ಅಂತ ಹೇಳಿದ್ರು ಅಷ್ಟು. ಇವಾಗ ಇಲ್ಲಿ ನಾನು ಏನು ಅಂತ ಅಂದರೆ 1 ಇಂಚಿನಷ್ಟು ಗೆರೆ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಸಾಕು. 1 ಇಂಚ್ ಎಷ್ಟು ಅಂತ ಹೇಳಿದರೆ ಕಾಲು ಇಂಚಿನಷ್ಟು ಫೋಲ್ಡಿಂಗ್ ಮಾಡಿ ಹೊಲಿಯೋದಿಕ್ಕಿರುತ್ತೆ. ಸೊ ಅದಕ್ಕೋಸ್ಕರ 1 ಇಂಚಿನಷ್ಟು ನಾನು ಮಾರ್ಕ್ ಮಾಡಿಕೊಂಡು ಈಗ ಕೆಳಗಡೆ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ರೆಡಿ ಬೇಕಾಗಿರೋದು ಮೇಲ್ಗಡೆಗೆ ಅವರಿಗೆ. ಏನಕ್ಕಂದರೆ ಈ ಥರ ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕೆ ಇರುತ್ತೆ, ಡಬಲ್ ಫೋಲ್ಡಿಂಗ್. ಬಟ್ ಇದು ಒಂದೇ ಫೋಲ್ಡಿಂಗ್ ಮಾಡಿ ಹೊಲಿದಿದ್ದಾರೆ. ಇದು ನಾವು ಕಟ್ ಮಾಡಿರೋದ್ರಿಂದ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲಿಬೇಕು. ಏನಕ್ಕ ಅಂತೇಳಿ ನಾನು ನಿಮಗೆ ಹೊಲಿಬೇಕಾದ್ರೆ ತೋರಿಸ್ತೀನಿ. ಹಾಗೆಯೇ ಈಚೆ ಸೈಡ್ ಕೂಡ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ ಕೂಡ. ಇದು ಬಿಗಿನರ್ಸ್ಗಾಗಿ ಗೊತ್ತಿರಲ್ಲ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಅಂತ. ಯಾಕಂದರೆ ನಾನು ಕೂಡ ಫಸ್ಟಿಗೆ ಹೊಲಿಬೇಕಂದ್ರೆ ನನಗೂ ಗೊತ್ತಿರಲಿಲ್ಲ. ನಾನು ಕೂಡ ಒಂದೇ ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೆ. ಆಮೇಲೆ ನನಗೂ ಕೂಡ ಹೊಲಿತಾ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಬಿಗಿನರ್ಸ್ಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಎರಡೂ ಕಡೆ ನೀವು ಅಳತೆ ಮಾಡಿ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಂತ. ಯಾಕಂದರೆ ಕೆಲವೊಂದು ರೆಡಿಮೇಡ್ ಟಾಪ್ಗಳು ಕೆಲವೊಂದು ಸ್ಲೀವ್ಸ್ ಉದ್ದ ಇರುತ್ತೆ, ಕೆಲವೊಂದು ಸ್ಲೀವ್ಸು ಸ್ವಲ್ಪ ಚಿಕ್ಕದಿರುತ್ತೆ, ಅಂದರೆ ಒಂದು ಹಾಫ್ ಇಂಚಿನಷ್ಟಾದರೂ ಚಿಕ್ಕದಿರುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಟೈಮು ಸ್ಟಿಚಿಂಗ್ ಮಾಡಿದಾಗ ಟ್ರೈಪಾಡನ್ನು ಆಚೆ ಸೈಡಲ್ಲಿ ಇಡ್ತೇನೆ. ಇದು ನಂಗೆ ಗೊತ್ತಾಗಿಲ್ಲ, ನಾನು ಕಾಣುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಈ ಥರ ಬರುತ್ತೆ ಅಷ್ಟೇ. ಬಟ್ ನಿಮಗೆ ಫೋಲ್ಡಿಂಗ್ ಮಾಡಿ ಹೊಲಿಯುವಂಥದ್ದನ್ನು ಈ ವಿಡಿಯೋದಲ್ಲೇ ಸ್ವಲ್ಪ ಮುಂದೆ ಗೊತ್ತಾಗುತ್ತೆ. ಇದರಲ್ಲಿ ನಾನು ಜಸ್ಟ್ ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವ ಥರ ಫೋಲ್ಡಿಂಗ್ ಮಾಡೋದು ಅಂತೇಳಿ ಅದು ವಿಡಿಯೋ ಬಂದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರ ನಾವು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಕಾಲು ಇಂಚಿನಷ್ಟು ಸ್ಲೀವ್ಸಿಗೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನೀವು ತುಂಬ ದಪ್ಪದಾಗಿ ಫೋಲ್ಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಸ್ಲೀವ್ಸು. ಏನಕ್ಕಂದರೆ ನೀವು ಕಟ್ ಮಾಡಿರ್ತೀರಲ್ವ ಸ್ಲೀವ್ಸು, ಅದಕ್ಕೋಸ್ಕರ ಈ ಥರ ಹೊಲಿಬೇಕು. ಅಲ್ಲಿಗೆ ನೀವು ಫೋಲ್ಡಿಂಗ್ ಮಾಡಿ ಹೊಲಿಯೋದಿದ್ರೆ, ಈಗ ಕೆಲವೊಬ್ರು ಹೇಳ್ತಾರೆ ಸ್ಲೀವ್ ಸ್ವಲ್ಪ ಉದ್ದ ಇದೆ ಕಟ್ ಮಾಡಬೇಡಿ, ಅಲ್ಲಿಗೆ ಸ್ವಲ್ಪ 1 ಇಂಚ್ ಅಥವಾ 1/4 ಇಂಚಿನಷ್ಟು ಫೋಲ್ಡಿಂಗ್ ಮಾಡಿ ಹೊಲಿರಿ ಅಂತ ಹೇಳ್ತಾರೆ. ಆವಾಗ ನೀವು ಅದೇ ಥರ ಫೋಲ್ಡಿಂಗ್ ಮಾಡಿ ಹೊಲಿಬೇಕು. ಒಂದು ವೇಳೆ ನೀವು ಸ್ಲೀವ್ಸನ್ನು ಕಟ್ ಮಾಡಿದ್ದೀರಾ ಅಂತ ಅಂದರೆ ನೀವು ಡಬಲ್ ಫೋಲ್ಡಿಂಗ್ ಮಾಡಬೇಕು. ಏನಕ್ಕಂದರೆ ನೀವು ಸ್ಲೀವ್ಸನ್ನು ಕಟ್ ಮಾಡಿದಾಗ ಅಲ್ಲಿ ದಾರಗಳೆಲ್ಲ ಎದ್ದೆದ್ದು ಬರುತ್ತೆ. ನೀವು ಅದನ್ನೇ ಒಂದೇ ಫೋಲ್ಡಿಂಗ್ ಮಾಡಿ ಹೊಲಿದಾಗ ಏನಾಗುತ್ತೆ ಅಂತ ಹೇಳಿದರೆ ದಾರ ಎಲ್ಲ ಎದ್ದು ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿ ಅದು ನೋಡೋದಕ್ಕೂ ಚೆನ್ನಾಗಿರಲ್ಲ, ದಾರಗಳೆಲ್ಲ ಎದ್ದೆದ್ದು ಬರುತ್ತೆ. ಅದಕ್ಕೆ ನೀವು ಡಬಲ್ ಫೋಲ್ಡಿಂಗ್ ಮಾಡಿ ಹೊಲಿಬೇಕು. ನೋಡಿ ಇಷ್ಟೇ ಸಣ್ಣದಾಗಿ ನೀವು ಸ್ಲೀವ್ಸನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ. ಇವಾಗ ನೋಡಿ ಈಗ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಡಬಲ್ ಫೋಲ್ಡಿಂಗ್ ಅಂತೇಳಿ. 1/4 ಇಂಚಿಗೆ ಒಂದು ಡಬಲ್ ಫೋಲ್ಡಿಂಗು, ಈಗ ನೋಡಿ 1/4 ಇಂಚಿಗೆ ಒಂದು ಫೋಲ್ಡಿಂಗು, ಇನ್ನೊಂದು 1/4 ಇಂಚು, ಅಂದರೆ 2 ಸಲ ನೀವು ಅದನ್ನು ಮಾಡಿಸ್ಕೊಳ್ಬೇಕು. ಈಗ ಒಂದು ಮಾಡಿಸ್ಕೊಂಡ 1/4 ಇಂಚಿಗೆ ಮತ್ತೆ ಇನ್ನೊಂದು. ಈಗ ಅರ್ಥ ಆಯ್ತಲ್ಲ ನಿಮಗೆ? ನೋಡಿ ಈ ಥರ ಮಾಡಿಕೊಂಡು ಎಡ್ಜಸ್ಟಿಗೆ ಸ್ಟಿಚ್ ಹಾಕಬೇಕು. ಎಡ್ಜಸ್ಟ್ ಅಂದರೆ ನಿಮ್ಗೆ ಎಲ್ಲಿಂತ ಗೊತ್ತಾಗುತ್ತೆ ಅಲ್ವಾ, ಸ್ಟಿಚ್ಚಿಂಗು ಸೈಡಿಗೆ ಸ್ಟಿಚ್ಚಿಂಗ್ ಹಾಕಬೇಕು. ನೀವೆಲ್ಲಿ ಫೋಲ್ಡಿಂಗ್ ಮಾಡಿರ್ತೀರ ನೋಡಿ ಅದರ ತುದಿಯಲ್ಲೇ ಫೋಲ್ಡಿಂಗಲ್ಲೇ ಹೊಲಿಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅದು ಕೂರುತ್ತೆ ಸ್ಲೀವ್ಸು ಸ್ಟಿಚಿಂಗ್ ಮಾಡಬೇಕಾದ್ರೆ. ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ನಾನು ಟ್ರೈಪಾಡನ್ನು ಆಚೆ ಸೈಡಿಗೆ ಇಟ್ಕೊಳ್ಳುವ ಥರ ಮಾಡ್ತೇನೆ. ಅಂದರೆ ಎದುರಿಗೆ ನಿಮಗೆ ಸ್ಟಿಚಸ್ ಅದು ಏನು ಫೋಲ್ಡಿಂಗ್ ಮಾಡಿ ಹೊಲಿಯುವಂಥದ್ದು ಇರ್ಬೋದು, ಏನು ಹೊಲಿತೇನೆ ಅದು ಕಾಣಿಸ್ಬೇಕಲ್ವಾ, ಅದು ನೆಕ್ಸ್ಟ್ ಟೈಮ್ ಆ ಥರ ಮಾಡ್ತೇನೆ. ಬಟ್ ಇದೇನು ತುಂಬ ದೊಡ್ಡದೇನಿದ್ದಿಲ್ಲ ಅಂತ ಹೇಳ್ಬಿಟ್ಟು ಈಚೆ ಸೈಡ್ ಇಟ್ಟಿದ್ದೆ, ವೀಡಿಯೋ ಆಗುತ್ತೆ ಅಂದ್ಕೊಂಡೆ. ಬಟ್ ಅದು ಈಚೆ ಸೈಡಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಅಂದರೆ ನಿಮಗೆ ಆ ಸೈಡಲ್ಲಿ ಕಾಣಿಸಲ್ಲ ಅಷ್ಟೇ, ಈಚೆ ಸೈಡಿದ್ದು ಮಾತ್ರ ಕಾಣಿಸ್ತದೆ ನೋಡಿ. ಈ ಥರ ಡಬಲ್
ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿಬೇಕು. ಇದು ಕಾಲು ಇಂಚಿನಷ್ಟು ಸಾಕು, ಓಕೆನಾ. ಕಾಲು ಇಂಚಿನಷ್ಟು ಸಾಕು. ಯಾಕಂತ ಹೇಳಿದರೆ ಸ್ಲೀವ್ಸಿಗೆ ನೀವು ತುಂಬ ಅಗಲ ಪಟ್ಟಿ ಥರ ಮಾಡಿ ಕೂರಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಚಿಕ್ಕದಾಗಿ ಪಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಇವಾಗ ನೋಡಿರ್ತೀರ ರೆಡಿಮೇಡ್ ಟಾಪ್ಗಳು ಯಾವ ಥರ ಇರುತ್ತೆ ಫೋಲ್ಡಿಂಗ್ ಮಾಡಿ ಹೊಲಿಯೋದು, ಅದೇ ಥರ ನೀವು ಮಾಡ್ಕೊಂಡು ಕಟ್ ಮಾಡಿ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲಿದ್ರೆ ಆಯಿತು. ಅದಕ್ಕೋಸ್ಕರ ನಾನು ಇದು ಬಿಗಿನರ್ಸ್ಗಾಗಿ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಏನಕ್ಕೆ ಅಂತ ಹೇಳಿದರೆ ಒಂದೇ ಫೋಲ್ಡಿಂಗ್ ಮಾಡೋದಕ್ಕೆ ಹೋಗಬೇಡಿ ಕಟ್ ಮಾಡಿದರೆ ಸ್ಲೀವ್ಸನ್ನು. ಸೊ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ, ದಾರಗಳು ಎಲ್ಲೂ ಕೂಡ ಎದ್ದು ಬರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿರೋದು. ಆದಷ್ಟು ಚಿಕ್ಕದಾಗಿಯೇ ವಿಡಿಯೋ ಮಾಡಿದ್ದೇನೆ, ಸ್ವಲ್ಪ ಫಾಸ್ಟಾಗಿಟ್ಟು ಬಿಗಿನರ್ಸ್ ಸಿಗಲ್ವಾ, ಸೊ ಅರ್ಥ ಆಗುವಾಗೆ ಹೇಳಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ವಿಡಿಯೋ ಲೆಂತ್ ಕೂಡ ಆಗ್ಬೋದು. 11 ನಿಮಿಷ ವಿಡಿಯೋ ಆಗಿದೆ. ಕೆಲವೊಬ್ಬರಿಗೆ ಅದು ಆಗಲ್ಲ, ಲಾಂಗ್ ಆಗಿ ನೀವು ವಿಡಿಯೋ ಮಾಡಿದ್ದೀರಾ ಅಂತ ಹೇಳ್ತಾರೆ ಬಂದು. ಬಟ್ ನಾನು ಡೀಟೇಲಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲಾಂಗ್ ಇರುತ್ತೆ ವಿಡಿಯೋ ಅಷ್ಟೇ. ಇವಾಗ ನೋಡಿ ಕರೆಕ್ಟಾಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಹೊಲಿದಿರುವಂಥದ್ದು ಕರೆಕ್ಟಾಗಿರುತ್ತೆ. ನೀವು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಸ್ಲೀವ್ಸ್ ಕೂಡ ಅಷ್ಟೇ ಆಚೆ ಈಚೆ ಆಗಿಲ್ಲ ನೋಡಿ. ಈ ಥರ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಹೊಲಿಬೇಕಾಗುತ್ತೆ. ಕಾಟನ್ ಆದರೆ ಮತ್ತೇನು ಚೆನ್ನಾಗಿ ನಮಗೆ ಸ್ಟಿಚಿಂಗ್ ಬರುತ್ತೆ. ಇದು ಫುಲ್ ಕಾಟನ್ ಅಲ್ಲ, ಸೊ ಹಾಗಾಗಿ ನೋಡಿ ಈ ಥರ ದಾರ ಎದ್ದು ಬರುತ್ತೆ ನೋಡಿ. ನಾನು ಹೇಳಿದೆ ನೋಡಿ, ಅದರಲ್ಲೊಂದು ದಾರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದು ಹೊಲಿಬೇಕಾದ್ರೆ ಕಟ್ ಮಾಡಬೇಕಾದ್ರೆ ಅಲ್ಲಿತ್ತು, ಅದನ್ನು ಮತ್ತೆ ತೆಗೆದುಬಿಟ್ಟೆ ನಾನು. ಸೊ ಕೆಳಗಡೆ ಕೂಡ ಅಷ್ಟೇ ಲೆಂತ್ ಈಗ ಏನು ಮಾಡ್ಕೊಂಡಿದ್ದಲ್ವಾ, ಇದಕ್ಕೆ ಹೇಗೆ ಫೋಲ್ಡಿಂಗ್ ಅಂತೇಳಿದರೆ ಅರ್ಧ ಇಂಚಿಗೆ ಒಂದು ಫೋಲ್ಡಿಂಗ್, ಇನ್ನು ಅರ್ಧ ಇಂಚಿಗೆ ಒಂದು ಫೋಲ್ಡಿಂಗ್, ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿಬೇಕು. ಆಗ ಸ್ಲೀವ್ಸ್ ಇದು ಯಾವ ಥರ ತೋರಿಸಿದೆ ನೋಡಿ ಅದೇ ಥರ ಫೋಲ್ಡಿಂಗ್ ಮಾಡಿ ಹೊಲಿಬೇಕು. ಇಲ್ಲಾಂದರೆ ಈ ಕಟ್ ಮಾಡಿರೋದನ್ನು ನೀವು ಒಂದೇ ಫೋಲ್ಡ್ ಮಾಡಿದರೆ ದಾರ ಎದ್ದು ಬರುತ್ತೆ, ಮತ್ತು ಕರೆಕ್ಟಾಗಿ ಅದು ಸ್ಟಿಚ್ಚಿಂಗ್ ಕೂಡ ಚೆನ್ನಾಗಿರಲ್ಲ, ಪರ್ಫೆಕ್ಟಾಗಿ ಕೂಡ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ನೀವು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡೇ ಹೊಲಿಬೇಕಾಗುತ್ತೆ ನೋಡಿ. ಅಡ್ಜಸ್ಟಿಗೆ ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನನಗೆ. ಈ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ಏನಾದರೂ ನಿಮಗೆ ಚೇಂಜಸ್ ಮಾಡಬೇಕು ಅಂತಿದ್ರೆ ಹೇಳಿ. ಇನ್ನು ಟ್ರೈಪಾಡನ್ನು ಆಚೆ ಸೈಡಲ್ಲಿ ಇಡ್ತೇನೆ, ಅಂದರೆ ನಿಮಗೆ ಎದುರಿಗೆ ಸ್ಟಿಚಸ್ ಕಾಣಬೇಕಲ್ವಾ, ಅಲ್ಲಿ ಫೋಲ್ಡಿಂಗ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲ ನಿಮಗೆ ಆಚೆ ಸೈಡಲ್ಲಿ ಕಾಣಿಸ್ಬೇಕು. ನೆಕ್ಸ್ಟ್ ಟೈಮ್ ಇಟ್ಟಾಗ ಆಚೆ ಸೈಡಲ್ಲೇ ಕ್ಯಾಮ್ರಾನ ಫೋಕಸ್ ಮಾಡಿ ಇಡ್ತೇನೆ. ಸೊ ನೋಡಿ ಈ ಥರ ಫೋಲ್ಡಿಂಗ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ನೋಡಿ. ಇದೊಂದು ಸ್ವಲ್ಪ ಅಗಲ ಇರಲಿ, ಓಕೆನಾ. ಇದು ಅರ್ಧ ಇಂಚಿಗೆ ನಾನು ಮಾಡಿರುವಂಥದ್ದು. ಇದು ಅಗಲ ಇದ್ದರೆ ಏನು ತೊಂದರೆ ಇಲ್ಲ, ತುಂಬ ಅಗಲ ಬೇಡ, ಇಷ್ಟೇ ಅಗಲ ಸಾಕು. ಈ ಬ್ಲೌಸ್ಗಿಂತ ಇದು ಅಗಲ ಇದ್ದರೆ ಏನು ತೊಂದರೆ ಇಲ್ಲ, ಕಟ್ ಮಾಡಿ ಹೊಲಿಯೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಇನ್ನೂ ಸ್ವಲ್ಪ ಅಗಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಅರ್ಧ ಇಂಚಿಗೆ ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ರಿಂಕಲ್ಸ್ ಥರ ಇತ್ತು ಆಯಿತಾ. ಇದು ಕಾಲು ಇಂಚಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಿರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಕಟ್ ಮಾಡಿರೋದ್ರಿಂದ, ಈ ರಿಂಕಲ್ಸ್ ಇರೋದ್ರಿಂದ ನಾನು ಈ ಥರ ಈ ಥರ ಅಂದರೆ ಹಾಫ್ ಇಂಚಿಗೆ ಒಂದು ಮಾಡ್ತಾ ಇದ್ದೇನೆ. ಇವಾಗ ಆದಷ್ಟು ಸ್ಟಿಚಿಂಗ್ ಮಾಡಿದ್ದೇನೆ. ಈಗ ಕೊನೆಯಲ್ಲಿ ನೋಡಿ, ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ನಾವು ಕೊನೆಗೆ ಬಂದಾಗ ಈ ಥರ ಫೋಲ್ಡಿಂಗ್ ಮಾಡ್ತಾ ಕೊನೆಗೆ ಬಂದಾಗ ಅದು ಜಾಸ್ತಿ ಆಗಲ್ವ ಬಟ್ಟೆ, ಆ ಥರ ಆಗುತ್ತೆ ಕೆಲವೊಬ್ಬರಿಗೆ, ಅಂದರೆ ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆ. ಸೊ ನೀವು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬಂದರೆ, ನಾನೇನು ಮೆಜರ್ಮೆಂಟ್ ಏನು ಹಾಕಿಲ್ಲ, ನಾನು ಅಂದಾಜಿಗೆ ಹಾಕ್ಕೊಂಡು ಬಂದೆ ನೋಡಿ. ಅರ್ಧ ಇಂಚು ಎಂಡಿಗೆ ಬಂದಾಗಲೂ ಕರೆಕ್ಟಾಗಿದೆ, ಎಂಡಿಗೆ ಬಟ್ಟೆ ಕರೆಕ್ಟಾಗಿ ಕೂತಿದೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಎಳ್ದು ನೀವು ಸ್ಟಿಚ್ ಮಾಡಿದಾಗ ಎಂಡಿಗೆ ಬರಬೇಕಾದ್ರೆ ಬಟ್ಟೆ ಸ್ವಲ್ಪ ಜಾಸ್ತಿ ಉಳ್ಕೊಳ್ಳುತ್ತೆ. ಸೊ ನೀವು ಎಳಿತಾ ಸ್ಟಿಚ್ ಮಾಡಬಾರ್ದು, ಕರೆಕ್ಟಾಗಿ ನೀವು ಅಲ್ಲಿಗೇ ಸ್ಟಿಚ್ ಮಾಡ್ಕೊಂಡು ಬಂದರೆ ಏನಾಗಲ್ಲ ನೋಡಿ. ಎಂಡಿಂಗಿಗೆ ಕೂಡ ಕರೆಕ್ಟಾಗಿ ಬಟ್ಟೆ ಬಂದಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ತುಂಬಾ ಈಸಿ ಆಯಿತಾ ಟಾಪು ಈ ಥರ ಸ್ಟಿಚಸ್ ಮಾಡೋದು. ಅದಕ್ಕೋಸ್ಕರ ನಾನು ಬಿಗಿನರ್ಸಿಗೆ ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು. ಸೊ ನೋಡಿ ಯಾವ ಥರ ಬಂದಿದೆ ಅಂತೇಳಿ ನೋಡಿ, ಫೋಲ್ಡಿಂಗ್ ಮಾಡಿ ಹೊಲಿದಿರುವಂಥದ್ದು ನೋಡಿ. ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿಬೇಕಿದು. ಅರ್ಧ ಇಂಚಿನಷ್ಟು ಫೋಲ್ಡಿಂಗ್ ಮಾಡಿದ್ದೀನಿ. ಕಾಟನ್ ಬಟ್ಟೆ ಆದರೆ ನೀವು ಕಾಲು ಇಂಚಷ್ಟು ಫೋಲ್ಡ್ ಮಾಡಿದ್ರೆ ಸರಿಯಾಗಿ ಬರುತ್ತೆ. ಈಗ ನಾನು ಹಾಕಿ ಈ ಥರ ನೋಡ್ತಾ ಇದ್ದೀನಿ ಕೆಳಗಡೆ ಲೆಂತ್ ಕರೆಕ್ಟಾಗಿದೆಯಾ, ಎರಡು ಒಂದೇ ರೀತಿ ಇದೆಯಾ ಅಂತ, ಮೇಲೆ ಕೆಳಗೆ ಆಗಿದೆಯಾ ಅಂತ ಏನೂ ಆಗಿಲ್ಲ, ಒಂದೇ ಸಲಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಬಂದಿದೆ. ನೆಕ್ಸ್ಟ್ ಇವಾಗ ನೋಡಿ ಫಿಟ್ಟಿಂಗ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇವರು ಫಿಟ್ಟಿಂಗಿಗೆ ಹೇಳಿದರು, ಸ್ವಲ್ಪ ಫಿಟ್ಟಿಂಗ್ ಮಾಡಿ ಅಂತೇಳಿ. ಇದು ಫಿಟ್ಟಿಂಗ್ ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಅವ್ರು ಎಷ್ಟು ಕೊಟ್ಟಿರ್ತಾರೋ ಅದನ್ನು ಅಳತೆ ತಗೊಂಡು ನೀವು ಫಿಟ್ಟಿಂಗ್ ಮಾಡಿದರೆ ಆಯಿತು. ನಾನು ಇವ್ರದ್ದು ಅಳತೆ ಏನು ತಗೊಂಡಿಲ್ಲ, ಅವ್ರು ಸ್ವಲ್ಪ ಫಿಟ್ಟಿಂಗ್ ಮಾಡು ಅಂತ ಹೇಳಿದರು. ಒಂದು ಕಾಲು ಇಂಚಿನಷ್ಟು ಮಾಡೋಕ್ಕೆ ಹೇಳಿದರು. ಸೊ ಅದಕ್ಕೋಸ್ಕರ ಕಾಲು ಇಂಚಿನಷ್ಟು ಮಾರ್ಕ್ ಮಾಡಿಕೊಂಡು ಈ ಥರ ಸೈಡ್ಗೆ ಫಿಟ್ಟಿಂಗ್ ಮಾಡ್ತಾ ಇದ್ದೇನೆ. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದರೆ, ಸ್ಲೀವ್ಸ್ ಉದ್ದ ಇರುತ್ತೆ, ಕಟ್ ಮಾಡಿ ಫೋಲ್ಡಿಂಗ್ ಮಾಡಿ ಹೊಲೀರಿ. ಲೆಂತ್ ಉದ್ದ ಇದೆ, ಲೆಂತ್ ಕೂಡ ಇಷ್ಟು ಬೇಡ, ಕಟ್ ಮಾಡಿ ಫೋಲ್ಡಿಂಗ್ ಮಾಡಿ ಹೊಲೀರಿ ಅಂತೇಳಿ ಈ ಥರ ಕಸ್ಟಮರ್ ಬಂದಾಗ ನೀವು ಈ ಥರ ಹೊಲಿಬಹುದು
ಅನ್ನೋದು ನಾನು ವಿಡಿಯೋ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತೇಳಿ. ನೋಡಿ ಈ ಥರ ಇರ್ಬೋದು. ಇದಕ್ಕೆ ನಾನೀಗ ಎಷ್ಟು ರುಪೀಸ್ ತಗೋತೇನೆ ಅಂತ ಹೇಳಿದರೆ 40 ರುಪೀಸನ್ನು ತಗೊಳ್ತೇನೆ. 50 ತಗೊಳ್ಬೋದು, ಬಟ್ ಬೇಡ ಅಂತೇಳಿ 40 ಸಾಕು ಅಂಥೇಳಿ 40 ರುಪೀಸ್ ತಗೊಳ್ತಾ ಇದ್ದೇನೆ. 40 ರೂಪಾಯಿ, ಇಲ್ಲಾಂದರೆ 50 ರೂಪಾಯಿನೂ ನೀವು ತಗೋಬೋದು, ಏನು ತೊಂದರೆ ಇಲ್ಲ. ಕಟ್ ಮಾಡಿ ಎಲ್ಲ ಹೊಲಿಬೇಕಲ್ವ. 50 ರೂಪಾಯಿನ ತಗೋಬೋದು, 40 ರೂಪಾಯಿನ ತಗೋಬೋದು. ಅದಕ್ಕಿಂತ ಕಡಿಮೆ ಆದರೆ ಸುಮ್ಮನೆ ವೇಸ್ಟ್. ಆಮೇಲೆ ಇದೊಂದು ಮಗುವಿದು ಬಟ್ಟೆ ಕೊಟ್ಟಿದ್ರು, ಅದಲ್ಲಿ ಜಸ್ಟ್ ಮಣಿಯನ್ನು ಹಾಕೋಕ್ಕೆ, ಅದಕ್ಕೇನು ರೇಟ್ ನಾನು ತೆಗಿತಾ ಇಲ್ಲ, ಅದು ಏನಿಲ್ಲ. ಸೂಜಿಯಲ್ಲಿ ಇದು ಹೊಲಿದು ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಟೈಟ್ ಫಿಟ್ ಮಾಡಿದರೆ ಆಯ್ತು ಅಷ್ಟೇ. ಅದಕ್ಕೆ ನಾನು ದುಡ್ಡು ತಗೊಳ್ಳಲ್ಲ. ಜಸ್ಟ್ ನಾನು ಟಾಪಿಗೆ ಮಾತ್ರ ದುಡ್ಡು ತಗೋತಾ ಇದ್ದೀನಿ, 40 ರೂಪಾಯಿ. 50 ರೂಪಾಯಿ ತಗೊಂಡ್ರು ಓಕೆ, ಅದಕ್ಕಿಂತ ಜಾಸ್ತಿ ಬೇಡ. 50 ರೂಪಾಯಿ ಇಲ್ಲಾಂದರೆ 40 ರೂಪಾಯಿ ತಗೋಬೇಕು. ಅದಕ್ಕಿಂತ ಕಡಿಮೆ ತಗೊಂಡ್ರೆ ನಿಮಗೇ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನು 40 ರೂಪಾಯಿ ತಗೋತಾ ಇದ್ದೀನಿ. ಅಂದರೆ ಡೈಲಿ ಕಸ್ಟಮರ್ ಆದರೆ ಸ್ವಲ್ಪ ಕಡಿಮೆ ಮಾಡಿದರೆ ಅವರಿಗೇನು ತೊಂದರೆ ಇಲ್ಲ. ಇವರೊಂದು 2-3 ಸಲ ನಂಗೆ ಕೊಟ್ಟಿದ್ದರು, ಹಾಗಾಗಿ ನಾನು ಅವರಿಗೆ 40 ರೂಪೀಸೇ ತೆಗಿತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.